ನಮಸ್ಕಾರ ಸ್ನೇಹಿತರೆ. ಹಿಂದಿನ ವಿಡಿಯೋದಲ್ಲಿ RRB ಎಕ್ಸಾಮ್ ಬಗ್ಗೆ ನೋಡಿದ್ವಿ, ನೋಟಿಫಿಕೇಶನ್ ಬಗ್ಗೆ ಮಾತಾಡಿದ್ವಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸಿಲೆಬಸ್ ಏನಿದೆ ಅಂತ ನೋಡೋಣ. ಮೋಡ್ ಆಫ್ ಎಕ್ಸಾಮ್ ಹೇಗೆ ನಡೆಸ್ತಾರೆ ಅಂತ ನಮಗೆ ಗೊತ್ತು, ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಆನ್ಲೈನ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. 90 ನಿಮಿಷಗಳ ಕಾಲ ಇರುತ್ತೆ ಈ ಟೆಸ್ಟು. ನಂಬರ್ ಆಫ್ ಕ್ವಶನ್ಸ್ ಬಂದು 100 ಕ್ವಶನ್ಸ್ ಇರುತ್ತೆ. ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ 3 ಕ್ವಶನ್ಗಳ ತಪ್ಪಾಗಿದ್ರೆ 1 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಕ್ಲಿಯರ್ ಮಾಡಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನ ಯಾರು ಕ್ಲಿಯರ್ ಮಾಡ್ತಾರೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸಬ್ಜೆಕ್ಟ್ಸ್ ಬಂದು ಮ್ಯಾಥಮೆಟಿಕ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಇರುತ್ತೆ, ಜನರಲ್ ಸೈನ್ಸ್ ಇರುತ್ತೆ, ಮತ್ತೆ ರೀಸನಿಂಗ್ ಇರುತ್ತೆ. ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವಶನ್ಸ್ ಇರುತ್ತೆ ಅಂತ ನೋಡೋಣ. ಜನರಲ್ ಸೈನ್ಸಿಂದ 25 ಕ್ವಶನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸಿಂದ 25 ಕ್ವಶನ್ಸ್ ಕೇಳ್ತಾರೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಂದ 30 ಕ್ವಶನ್ಸ್ ಕೇಳ್ತಾರೆ, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸಿಂದ 20 ಕ್ವಶನ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. 90 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ, ಅಂದರೆ 1.5 ಗಂಟೆ ಟೈಮ್ ಡ್ಯೂರೇಷನ್ ಇರುತ್ತೆ. ಯಾವ್ಯಾವ ಸಬ್ಜೆಕ್ಟಿಂದ ಏನೇನು ಟಾಪಿಕ್ ಕೇಳ್ತಾರೆ ಅಂತ ನೋಡೋದಾದ್ರೆ, ಮ್ಯಾಥಮೆಟಿಕ್ಸ್ ಅಂತ ಬಂದರೆ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಕೇಳ್ತಾರೆ, ಪೈಪ್ ಆ್ಯಂಡ್ ಸಿಸ್ಟಮ್ ಬಗ್ಗೆ ಕೇಳ್ತಾರೆ, ಸಿಂಪ್ಲಿಫಿಕೇಶನ್, ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇರುತ್ತೆ ಕ್ವಶನ್ಸು, ನಂಬರ್ ಸಿಸ್ಟಮ್ ಬಗ್ಗೆ ಇರುತ್ತೆ, ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಕೇಳ್ತಾರೆ, ಆವ್ರೇಜ್ ಮೇಲೆ ಕೇಳ್ತಾರೆ, ಟ್ರಿಗ್ನೋಮೆಟ್ರಿ ಮೇಲೆ ಕ್ವಶನ್ಸ್ ಇರುತ್ತೆ, ಪರ್ಸೆಂಟೇಜ್, ಮೆನ್ಸುರೇಷನ್ ಹಾಗೆ ರೇಷಿಯೋ ಮೇಲೆ ಕ್ವಶನ್ಸ್ ಇರುತ್ತೆ. ರೀಸನಿಂಗಲ್ಲಿ ಸಿಲಿಜಿಸಮ್ ಮೇಲೆ ಇರುತ್ತೆ, ವೆನ್ ಡಯಾಗ್ರಾಮ್ ಮೇಲೆ ಇರುತ್ತೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಮಿರರ್ ಇಮೇಜ್ ಇರುತ್ತೆ, ಆಡ್ ಒನ್ ಔಟ್ ಟಾಪಿಕ್ ಇರುತ್ತೆ, ಅನಾಲಜಿ ಮೇಲೆ ಕೇಳ್ತಾರೆ, ಸೀರೀಸ್, ನಂಬರ್ ಸೀರೀಸ್ ಆ ಥರ ಕೇಳ್ತಾರೆ, ಡೈರೆಕ್ಷನ್ ಮೇಲೆ ಕ್ವಶನ್ಸ್ ಇರುತ್ತೆ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ಸ್ ಥರ ಕ್ವಶನ್ಸ್ ಇರುತ್ತೆ, ಕೌಂಟಿಂಗ್ ಫಿಗರ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ, ಪಝಲ್ಸ್ ಇರುತ್ತೆ, ಕಂಪ್ಲೀಟ್ ಫಿಗರ್ ಅಂತ ಕೇಳ್ತಾರೆ, ಬ್ಲಡ್ ರಿಲೇಷನ್ಸ್ ಮೇಲೇನೂ ಸಹ ಕ್ವಶನ್ಸ್ ಕೇಳ್ತಾರೆ. ಜನರಲ್ ಸೈನ್ಸ್ ಅಂತ ಬಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿನ ಕಂಪ್ಲೀಟ್ ಆಗಿ ಓದಬೇಕಾಗತ್ತೆ. ಓವರ್ ಆಲ್ ನೋಡಿದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಸೈನ್ಸ್ ಮೇಲೆ ಹೆಚ್ಚಿಗೆ ಕ್ವಶನ್ಸ್ನ ನೋಡ್ಬೋದು. ಇನ್ನು ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸಲ್ಲಿ ನೋಡಿದ್ರೆ ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ, ಪಾಲಿಟಿ ಅಂದರೆ ಸಂವಿಧಾನದ ಬಗ್ಗೆ ಕ್ವಶನ್ಸ್ ಇರುತ್ತೆ, ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಇರುತ್ತೆ, ಎಕನಾಮಿಕ್ಸ್ ಮೇಲೆ ಇರುತ್ತೆ, ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಕರೆಂಟ್ ಅಫೇರ್ಸ್ ಮೇಲೆ ಅತಿ ಹೆಚ್ಚು ಕ್ವಶನ್ಸ್ ಇರೋದ್ರಿಂದ ನೀವು ಡೇ ಟು ಡೇ ನೀವು ನ್ಯೂಸ್ ಪೇಪರ್ನ ಓದೋದಿರ್ಬೋದು ಅಥವಾ ಮಂತ್ಲಿ ಮ್ಯಾಗ್ಝಿನ್ಗಳು ಸಿಗುತ್ತೆ, ಅದನ್ನೆಲ್ಲ ರೆಫರ್ ಮಾಡಿ ಕರೆಂಟ್ ಅಫೇರ್ಸ್ ಮೇಲೆ ಅಪ್ಡೇಟ್ ಆಗಿದ್ರೆ ಒಳ್ಳೆಯದು. ಇದಿಷ್ಟು RRB ಸಿಲೆಬಸ್ ಆಗಿದೆ. ಮುಂದಿನ ತರಗತಿಗಳಲ್ಲಿ ಒಂದೊಂದೇ ಟಾಪಿಕ್ದು ವಿಷಯಗಳನ್ನ ಕವರ್ ಮಾಡಿ ವಿಡಿಯೋಗಳನ್ನ ಮಾಡ್ತೀನಿ, ಅದನ್ನು ನೀವು ರೆಫರ್ ಮಾಡ್ಬೋದು.